ನಾನು ಪ್ರತಾಪನ್ ಕೇಳಿದೆ ಬಾ ಅವ್ನು ಕುರಿಗಳ ಪೀಕಲ್ಲಿ ಇದ್ದ ಅವಾಗ ನಾನು ಅಲೆ ಅಂದ ಅವನು ಬಾರ ನೀನು ಬದುಕು ನನಗೂ ಒಂದಷ್ಟು ಎಪಿಸೋಡ್ಗಳಾಗುತ್ತೆ ಸರ್ ಇನ್ನೊಂದು ಇಷ್ಟು ಕಾಸು ಕೊಟ್ರೆ ಬರ್ತೀನಿ ಅಂತ ಆ ಕಾಮಿಡಿ ಕಿಲಾಡಿಗಳು ಇಡೀ ಕಾಮಿಡಿ ಕಿಲಾಡಿಗಳಿಗೇನೆ ಇನ್ನು ಮಾತಾಡ್ಸಿ ಇಲ್ಲ ಮಲ್ಕೊಂಡ್ಬಿಡ್ತಾರೆ ಇವರು ಸಿನಿಮಾ ಮಾಡುವಾಗ ಗೊತ್ತಾಗಿಲ್ಲ ಅದಾದ್ಮೇಲೆ ಆಗಿದ್ ಕಾನ್ಸಿಕ್ವೆನ್ಸ್ ಅಂದ್ರೆ ಅದೇ ಪಕ್ಕದವ್ರಿಗೆ ಮಾತಾಡ್ಬೇಕಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗ ಏನಾದ್ರು ಮಾಡಿದ್ರೆ ಮಾತಾಡೋದು ಏನು ಮಾಡಿಲ್ಲ. ನನ್ಗೆ ಸೀರಿಯಲ್ಲು ಇಷ್ಟ ಜನ ಇಷ್ಟಪಟ್ರು ಸಿನಿಮಾ ಗೊತ್ತಿಲ್ಲ ಹೇಗ್ ಜನ ಗೊತ್ತಿಲ್ಲ ಇಷ್ಟಪಡ್ತಾರೆ ನಾನು ಪ್ರತಾಪನ್ ಕೇಳಿದೆ ಬಾ ಅವ್ನು ಕುರಿಗಳ ಪೀಕಲ್ಲಿ ಇದ್ದ ಅವಾಗ ನಾನು ಅಲೆ ಅಂದ ಅವನು ಬಾರ ನೀನು ಬದುಕು ನನಗೂ ಒಂದಷ್ಟು ಎಪಿಸೋಡ್ಗಳಾಗುತ್ತೆ ಸರ್ ಇನ್ನೊಂದು ಇಷ್ಟು ಕಾಸು ಕೊಟ್ರೆ ಬರ್ತೀನಿ ಅಂತ ಹೈಯೆಸ್ಟ್ ಪೇಡ್ ಆಕ್ಟರ್ ಅವನು ಆ ಕಾಮಿಡಿ ಕಿಲಾಡಿಗಳು ಇಡೀ ಕಾಮಿಡಿ ಕಿಲಾಡಿಗಳಿಗೇನೆ ಹೌದಾ ಹಂಗ್ ಕೊಟ್ಟು ಕರ್ಕೊಂಡ್ ಬಂದು ಹಂಗಿಂದ ಆಮೇಲೆ ನಮ್ಮಿಬ್ಬರದು ಕಾಂಬಿನೇಷನ್ ಚಂದ ವರ್ಕೌಟ್ ಆಗೋಯ್ತು. ಓಕೆ ಸೊ ನೀವು ಈ ಚಂದ ಅಂತ ಯೂಸ್ ಮಾಡ್ತಿರಲ್ಲ ಈ ವರ್ಡ್ ಅಲ್ಲಿ ಸ್ವಲ್ಪ ಮಂಗಳೂರು ಕನ್ನಡ ಹೆಂಗ್ ಬಂತು ಇದು? ನಂಗೆ ತುಂಬಾ ಜನ ಫ್ರೆಂಡ್ಸ್ ಇದಾರೆ ಮಂಗಳೂರು ಕುಂದಾಪುರ ಆ ಕಡೆ ಅವರು, ಹಂಗಾಗಿ ಅವ್ರ ಜೊತೆ ಮಾತಾಡ್ತಾ ಬಂದ್ಬಿಡುತ್ತೆ. ನೀವು ಆ ಕಡೆ ಅವ್ರ ತಾನೆ? ಓಕೆ ಸೊ ಇನ್ನು ನಿಮ್ಮ ಮಾತಾಡ್ಸಿ ಇಲ್ಲ ಮಲ್ಕೊಂಡ್ಬಿಡ್ತಾರೆ ಇವರು. ಅದೇ ಅವ್ರ ಹತ್ರನೇ ಹೋಗ್ತಾ ಇದೀನಿ. ಸೊ ಮಲೈಕಾ ಅವರೇ, ನಿಮಗೆ ಈ ಕರಿಯರ್ ಗ್ರೋತ್ ಒಂದೇ ಸತಿ ದೊಡ್ಡ ಸಿನಿಮಾ ಸಿಕ್ಕಿದ್ದು ಏನು ಚಾಲೆಂಜಿಂಗ್ ಅನ್ಸ್ತಾ ಅಥವಾ ಹೇಗ್ ಅನ್ಸ್ತು? ಹೌದು, ಡೆಫಿನೆಟ್ಲಿ ಸಿನಿಮಾ ಮಾಡುವಾಗ ಗೊತ್ತಾಗಿಲ್ಲ ಅದಾದ್ಮೇಲೆ ಆಗಿದ್ ಕಾನ್ಸಿಕ್ವೆನ್ಸಸ್ ಡೆಫಿನೆಟ್ಲಿ ಚಾಲೆಂಜಿಂಗ್ ಅನ್ಸ್ತು. ಬಟ್ ಅಂದ್ರೆ ಯಾಕೆ ಚಿಕ್ಕಣ್ಣ ಇದೆ ಕ್ಯಾಮ್ರಾ ನಿಮ್ದಿದ್ದಾಗ ಅಷ್ಟೇ ನಿಮ್ ಕಡೆ ಇದಾಗತ್ತೆ, ನಂದಿದ್ದಾಗ ಅದೇ ಪಕ್ಕದವ್ರಿಗೆ ಮಾತಾಡ್ಬೇಕಂದ್ರೆ ಪಕ್ಕದಲ್ಲಿ ಕೂತ್ಕೊಂಡು ಹಿಂಗ ಏನಾದ್ರು ಮಾಡಿದ್ರೆ ಮಾತಾಡೋದು ಏನು ಮಾಡಿಲ್ಲ, ನಾನು ಸುಮ್ನೆ ಹಿಂಗ್ ಕೂತ್ಕೊಂಡೆ ಅಷ್ಟೇ. ಆಯ್ತು ಮಾತಾಡಿ. ಚಾಲೆಂಜಿಂಗ್ ಆಗಿದೆ. ಹೌದು, ಸಿನಿಮಾ ಮಾಡುವಾಗ ಚಾಲೆಂಜಿಂಗ್ ಇಲ್ಲ, ಸಿನಿಮಾ ಮುಗ್ದಾದ್ಮೇಲೆ ಅದ್ರ ಕಾನ್ಸಿಕ್ವೆನ್ಸಸ್ ಚಾಲೆಂಜಿಂಗ್ ಆಗಿತ್ತು. ಬಟ್ ಆಗೋದೆಲ್ಲ ಒಳ್ಳೇದಕ್ಕೆ, ಮೇ ಬಿ ಇಟ್ಸ್ ಗಾಡ್ಸ್ ಗ್ರೇಸ್. ನನ್ಗೆ ಸೀರಿಯಲ್ಲು ಇಷ್ಟ ಜನ ಇಷ್ಟಪಟ್ರು ಸಿನಿಮಾ ಗೊತ್ತಿಲ್ಲ ಹೇಗ್ ಜನ ಗೊತ್ತಿಲ್ಲ ಇಷ್ಟಪಡ್ತಾರೆ ನನ್ನನ್ನ ಹೇಗ್ ತಗೋತಾರೆ ಅಂತ ಹೇಳ್ತಾರೆ. ಎಲ್ಲ ನಮ್ಮ ಸಿನಿಮಾಲ್ ಮಾಡಿರೋ ಎಲ್ಲಾ ಪಾತ್ರಗಳು ತುಂಬಾ ಚೆನ್ನಾಗಿದ್ದಾವೆ, 100% ಎಲ್ರು ಇಷ್ಟಪಡ್ತಾರೆ. ಅಂದ್ರೆ ಮಲೈಕಾ ಅವ್ರ ಏನಂದ್ರೆ ಫಸ್ಟ್ ಡೆಬ್ಯೂ ಸಿನಿಮಾನ ಚೂಸ್ ಮಾಡ್ಬೇಕಾದ್ರೆ ಕಾನ್ಶಿಯಸ್ ಆಗಿರ್ತಾರೆ, ಇದೇ ಸ್ಟೋರಿ ಲೈನ್ ಮಾಡ್ಲಾ, ಫಸ್ಟ್ ಮೂವಿ ಮಾಡ್ತಾ ಇದ್ದೀನಿ. ನೀವು ಯೋಚನೆ ಮಾಡಿರ್ಲಿಲ್ಲ ನಾನು. ಅಂದ್ರೆ ಇವಾಗ ನಾವ್ ಮುಂದೆ ಏನಾದ್ರು ಒಂದ್ ಸ್ಟೆಪ್ ತಗೋಬೇಕಂದ್ರೆ ಹಿಂದ್ಗಡೆ ಪ್ಲಾನಿಂಗ್ ಇರುತ್ತೆ, ನಾನು ಈ ತರ ಮಾಡ್ಬೇಕು. ನನಗೆ ಪ್ಲಾನಿಂಗೇ ಇರ್ಲಿಲ್ಲ ಸಿನಿಮಾ ಮಾಡೋದು. ಇಟ್ ವಾಸ್ ನೆವರ್ ಇನ್ ಮೈ ಮೈಂಡ್. ನಾನು ಮಾಡ್ಬೇಕು ಅನ್ನೋ ನನಗೆ ತಲೆಯಲ್ಲೂ ಇರ್ಲಿಲ್ಲ. ಅದಕ್ಕೆ ನನಗೆ ಏನು ಯೋಚನೆಗಳಿರ್ಲಿಲ್ಲ, ಬಂದಂಗೆ ನಾನು ತಗೊಂಡ್ ಮಾಡಿದ್ದು. ಸೊ ಮುಂದೆ ಅಷ್ಟೇ ಲೈಫಲ್ಲಿ ಜಸ್ಟ್ ಗೋ ವಿತ್ ದ ಫ್ಲೋ ಅನ್ನೋದು ಯಾವಾಗ್ಲೂ ನನ್ನ ಟ್ಯಾಗ್ ಲೈನ್. ಹೇಗ್ ಬರುತ್ತೆ ಅದು ತಗೊಂಡ್ ಹೋಗ್ತೀನಿ. ಇನ್ನು ಸಿನಿಮಾ ಸೆಟ್ ಅಲ್ಲಿ ಸೀನ್ ಗಳನ್ನ ಇಂಪ್ರೂವೈಸೇಷನ್ ಮಾಡುವಾಗ ಚಿಕ್ಕಣ್ಣ ಏನಾದ್ರು ಟಿಪ್ಸ್ ಕೊಟ್ಟಿದಾರ ನಿಮಗೆ? ಬೇಜಾನ್ ಕೊಟ್ಟಿದ್ದೀನಿ, ಕೇಳ್ಬೇಕಲ್ಲ. ಕೊಟ್ಟಿದ್ದಾರೆ ಕೊಟ್ಟಿದ್ದೀನಿ, ಇವ್ರು ಅದೇ ಇವ್ರು ಕೇಳಿಸ್ಕೊಂಡಿಲ್ಲ ಅಷ್ಟೇ.